ಹೇಗಿದೆ ಹುಬ್ಬಳ್ಳಿ ಹವಾ ನಿಮಗೆಲ್ಲ? ಹುಬ್ಬಳ್ಳಿ ಹವಾ ನಂಗೇನು ಹೊಸದಲ್ಲ, ಚಲೋ ಐತಿ. ಬಟ್ ರೋಡ್ ಒಂದ್ ಸ್ವಲ್ಪ ಬೇಗ ಸರಿ ಹೋದ್ರೆ ಸಾಕು. ಚೆನ್ನಮ್ಮ ಸರ್ಕಲ್ ಸರಿ ಆದ್ರೆ ಎಲ್ಲ ಸರಿ ಆಗುತ್ತೆ. ಹೌದು, ಚೆನ್ನಮ್ಮ ಸರ್ಕಲ್ ಬೇಗ ಸರಿ ಮಾಡ್ಬೇಕು. ಅನ್ಕೊಂಡಿದ್ರ ನಿಮ್ಗೆ ಟಿಕೆಟ್ ಕೊಡ್ತಾರೆ ನಿಮ್ಮ ಪಕ್ಷದಲ್ಲಿ ಅಂತ? ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಕೂಡ ಗುರುತಿಸಿ ಬಿಜೆಪಿಯಲ್ಲಿ ಮಾತ್ರ ಇವತ್ತು ಟಿಕೆಟ್ ಕೊಟ್ಟು MLA ಮಾಡಲಿಕ್ಕೆ ಸಾಧ್ಯ ಇರ್ತಕ್ಕಂಥ ದೇಶದಲ್ಲಿ ಯಾವುದಾದ್ರೂ ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಭಾಳ ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕೆ ನೀವು ರಾಜಕೀಯಕ್ಕೆ ಬರ್ಬೇಕಂತ ಅನ್ನಿಸ್ತು? ನೋಡಿ, ಇದು ನನಗೆ ಚೈಲ್ಡ್ಹುಡ್ನಲ್ಲೇ ಕೂಡ ಇತ್ತು. ನನಗಿದು ರಾಜಕಾರಣ ಮಾಡಬೇಕು, ರಾಜಕೀಯದಲ್ಲಿ ಬರಬೇಕು, ರಾಜಕಾರಣಕ್ಕೆ ಬಂದು ಬದಲಾವಣೆಯನ್ನು ಏನಾದರೂ ತರ್ತಕ್ಕಂಥದ್ದಾಗಬೇಕು, ದೇಶದಲ್ಲಿ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಮಾಹೋಲನ್ನು ಕ್ರಿಯೇಟ್ ಮಾಡುವಂಥದ್ದಾಗಬೇಕು, ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥ ವ್ಯಕ್ತಿ ಆಗಬೇಕಂತಕ್ಕಂಥ ನಿಟ್ಟಿನಲ್ಲಿ ಜನನಾಯಕನಾಗಿ ಬಂದು ಕೊಡುವಂಥ ವ್ಯವಸ್ಥೆಯನ್ನು ಪಕ್ಷ ಕೊಟ್ಟಿದ್ದೀವಿ. ಲಕ್ಷಾಂತರ ಜನ ಸ್ಟೂಡೆಂಟ್ಸ್ ಇಲ್ಲಿ ಓದ್ ಮುಗಿಸ್ಕೊಂಡು ಗ್ರಾಜುಯೇಷನ್ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತೀವಿ, ಇನ್ಕ್ಲೂಡಿಂಗ್ ಮೀ. ಇದೆಲ್ಲ ಬದಲಾವಣೆ ತರಬೇಕಾಗಿರೋದು ನಿಮ್ ಕೈಯಲ್ಲೆಲ್ಲ ಇದೆ. ನಾನು ಕಳೆದ ಎಲ್ಲ ಅಧಿವೇಶನದಲ್ಲಿ ಕೂಡ ನಾನು ಇದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡಿದ್ದೆ. ಕರ್ನಾಟಕ ಅಂದರೆ ನಾಟ್ ಓನ್ಲಿ ಬ್ಯಾಂಗ್ಳೂರ್ ಅಂತ, ನೀವು ಬಿಯಾಂಡ್ ಬ್ಯಾಂಗ್ಳೂರ್ ಅಂತಂದು ಪ್ಲ್ಯಾನ್ ಮಾಡ್ತಾಯಿದ್ರಿ, ಬಟ್ ದಟ್ ಇಸ್ ನಾಟ್ ಇಂಪ್ಲಿಮೆಂಟೆಡ್. ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಲಿಕ್ಕೆ ದೊಡ್ಡ ಪ್ರಮಾಣ. ನಾಟ್ ಓನ್ಲಿ ಸೀರಿಯಸ್, ಅವರು ಯಾವುದೇ ರೀತಿಯಾಗಿಂತ ಸೀರಿಯಸ್ನೆಸ್ ಇಲ್ಲ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್ ಒನ್. ಫಸ್ಟ್ ಆಫ್ ಆಲ್ 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದರೂ ಕೂಡ ತುಂಬಿಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ದಟ್ ಇಸ್ ಅ ವೆರಿ ಬಿಗ್ ಪ್ರಾಬ್ಲಮ್. ನಮಸ್ಕಾರ. ಸಭೆ ವಿತ್ ಸಭಾನಲ್ಲಿ ಪ್ರತಿ ಒಂದು ಎಪಿಸೋಡ್ ನಲ್ಲೂ ಹೊಸ ಹೊಸ ಗೆಸ್ಟ್ ಗಳನ್ನ ನೀವು ನೋಡ್ತೀರಾ. ನಾನು ಉತ್ತರ ಕರ್ನಾಟಕ ಭಾಗದೊಳಗಿರೋದ್ರಿಂದ ಉತ್ತರ ಕರ್ನಾಟಕದ ಒಂದಿಷ್ಟು ಲೀಡರ್ಸ್ ಗಳನ್ನ ಮಾತಾಡಿಸ್ಬೇಕು ಅಂತ ಅಂದು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಗೆ ನಾನು ಬಂದೆ. ಹುಬ್ಬಳ್ಳಿ ಧಾರವಾಡದ ಕೇಂದ್ರದ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿದ್ದವ್ರನ್ನ MLA ಆಗಿ ಮಾಡಿರುವಂತಹ ಪಕ್ಷ ಯಾವುದು ಅಂತಂದ್ರೆ ಬಿಜೆಪಿ. ಹಾಗಾದ್ರೆ ಹೇಗಿತ್ತು ಮಹೇಶ್ ತೆಂಗಿನಕಾಯಿ ಅವರ ಆ ಜರ್ನಿ? ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರ? ಇನ್ನೆಲ್ಲ ಬದಲಾವಣೆ ಆಯಿತು? ಇದೆಲ್ಲದರ ಬಗ್ಗೆ ಮಾತಾಡೋಣ. ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೇವೆ. ಹೇಗಿದೆ ಹುಬ್ಬಳ್ಳಿ ಹವಾ ನಿಮಗೆಲ್ಲ? ಹುಬ್ಬಳ್ಳಿ ಹವಾ ನಂಗೇನು ಹೊಸದಲ್ಲ. ನಾನು ಕಲ್ತಿದ್ದು ಎಲ್ಲ ಬ್ಯಾಡ್ಗಿ ಮತ್ತೆ ಹಾವೇರಿ KL ನಾನು ಕಲ್ತಿದ್ದು. ಸೊ ಆಲ್ಮೋಸ್ಟ್ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದಾಗ ನಾನು ಡಿಬೇಟರ್ ಆಗಿದ್ದೆ ಸರ್. ಸೊ ಚಲೋ ಐತಿ, ಬಟ್ ರೋಡ್ ಒಂದ್ ಸ್ವಲ್ಪ ಬೇಗ ಸರಿ ಹೋದ್ರೆ ಸಾಕು. ಚೆನ್ನಮ್ಮ ಸರ್ಕಲ್ ಸರಿ ಆದ್ರೆ ಎಲ್ಲ ಸರಿ ಆಗುತ್ತೆ. ಹೌದು, ಚೆನ್ನಮ್ಮ ಸರ್ಕಲ್ ಬೇಗ ಸರಿ ಮಾಡ್ಬೇಕು ನೀವೆಲ್ಲ ಸೇರಿ. ಇಮಿಡಿಯೇಟ್ ಆಗುತ್ತೆ. ಸ್ಪ್ಯಾನ್ ಆಫ್ 6 ಮಂತ್ ಒಳಗೆ ಎಲ್ಲ ಕಂಪ್ಲೀಷನ್ ಮಾಡ್ತೀವಿ ಅದು. ಎಸ್, ಇದೊಂದು ಭರವಸೆ ಕೊಟ್ರಲ್ಲ ಆರಂಭದಲ್ಲೇ, ನನಗೆ ಒಂದು ಮತ್ತಷ್ಟು ಎನರ್ಜಿ ಬಂದಂಗೆ ಆಯಿತು. ಹೇಗಿದ್ದೀರಾ? ಚೆನ್ನಾಗಿದೆ. ಹೌ ಇಟ್ಸ್ ಗೋಯಿಂಗ್? ಇಟ್ಸ್ ಗೋಯಿಂಗ್ ಆನ್ ವೆರಿ ಗುಡ್, ವೆಲ್, ನೋ ಇಶ್ಯೂ. ಓಕೆ. ಅನ್ಕೊಂಡಿದ್ರಾ ನಿಮಗೆ ಟಿಕೆಟ್ ಕೊಡ್ತಾರೆ ನಿಮ್ಮ ಪಕ್ಷದಲ್ಲಿ ಅಂತ? ನೋಡಿ, ಒಂದು ತಾವಾಗಲೇ ಇನಿಷಿಯಲಿ ಉಲ್ಲೇಖ ಮಾಡಿದಾಗೆ ಭಾರತೀಯ ಜನತಾ ಪಾರ್ಟಿ ವಿತ್ ಡಿಫ್ರೆನ್ಸ್ ಅನ್ನುವಂಥದ್ದನ್ನು ನಾವು ಎಲ್ಲ ಕ್ಷೇತ್ರದಲ್ಲಿ ಕೂಡ ನಾವು ಹೇಳ್ತೇವೆ. ದಟ್ ಈಸ್ ವೈ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಕೂಡ ಗುರುತಿಸಿ ಬಿಜೆಪಿಯಲ್ಲಿ ಮಾತ್ರ ಇವತ್ತು ಟಿಕೆಟ್ ಕೊಟ್ಟು MLA ಮಾಡಲಿಕ್ಕೆ ಸಾಧ್ಯ ಇರ್ತಕ್ಕಂಥ ದೇಶದಲ್ಲಿ ಯಾವುದಾದ್ರೂ ಪಾರ್ಟಿ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಭಾಳ ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಕ್ಸ್ಪೆಕ್ಟೇಷನ್ ಅನ್ನೋಕ್ಕಿಂತ ಪಾರ್ಟಿ ಇವತ್ತು ನನ್ನಂಥ ಸಾಮಾನ್ಯ ಕಾರ್ಯಕರ್ತನ ಗುರುತಿಸಿ ಕೊಡುತ್ತಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ವ್ಯಕ್ತಿಗಳನ್ನು ನಾವು ವ್ಯಕ್ತಿ ಪೂಜೆಗಿಂತ ನಮ್ಮದೆಲ್ಲ ಪಕ್ಷದಲ್ಲಿ ಸಿದ್ಧಾಂತ ಇದೆ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತೇಳಿ. ಆ ನಿಟ್ಟಿನಲ್ಲಿ ಇವತ್ತು ಪಕ್ಷನ ನಾನು ಗುರುತಿಸಿ ಈ ಕ್ಷೇತ್ರದಲ್ಲಿ ಟಿಕೆಟ್ ಕೊಡುವಂಥ ಕೆಲಸ ಆಯಿತು. ಅಷ್ಟೇ ಅಲ್ಲ, ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಕೂಡಿ ಇವತ್ತು ಗೆಲುವಿನಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಪಾತ್ರವನ್ನು ಎಲ್ಲ ಕಾರ್ಯಕರ್ತರು ನಿರ್ವಹಣೆ ಮಾಡಿದ್ದಾರೆ. ಓಕೆ. ಸೊ ಎಷ್ಟು ವರ್ಷದಿಂದ ನೀವು ಪೊಲಿಟಿಕ್ಸ್ ಮಾಡ್ತಾ ಇದ್ದೀರಾ? ಒಂದು 35 ವರ್ಷದ ಪಕ್ಷದ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. BJP ಯುವ ಮೋರ್ಚಾದಲ್ಲಿ ಬೂತ್ಲಿಂದ ಹಿಡ್ಕೊಂಡು ನ್ಯಾಷನಲ್ ಲೆವೆಲ್ದವರೆಗೆ ಕೂಡ ಅನೇಕ ಜವಾಬ್ದಾರಿಗಳನ್ನು, ಬೂತ್ ಅಧ್ಯಕ್ಷ ಆಗಲಿ, ಹುಬ್ಳಿ ಸಿಟಿಯ ವೈಸ್ ಪ್ರೆಸಿಡೆಂಟ್ ಆಗಲಿ, ದೆನ್ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್, ದೆನ್ ಸ್ಟೇಟ್ ವೈಸ್ ಪ್ರೆಸಿಡೆಂಟ್, ದೆನ್ ನ್ಯಾಷನಲ್ ಎಕ್ಸಿಕ್ಯೂಟಿವ್, ಈ ರೀತಿ ಯುವ ಮೋರ್ಚಾದಲ್ಲಿ ಬೂತ್ಲಿಂದ ಹಿಡ್ಕೊಂಡು ನ್ಯಾಷನಲ್ ಲೆವೆಲ್ವರೆಗೆ ಎಲ್ಲ ಅನೇಕ ಜವಾಬ್ದಾರಿಗಳನ್ನು ನಾನು ನಿಭಾಯಿಸಿದ್ದೇನೆ. ತದನಂತರ ಪಾರ್ಟಿಯಲ್ಲಿ ಹುಬ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಅಧ್ಯಕ್ಷನಾಗಿ, ಧಾರವಾಡ ವಿಭಾಗದ ಪ್ರಭಾರಿಯಾಗಿ, ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿವರೆಗೂ ಕೂಡ ಮಹತ್ವವಾಗಿರ್ತಕ್ಕಂಥ ಜವಾಬ್ದಾರಿಗಳನ್ನ ನಾನು ನಿರ್ವಹಣೆ ಮಾಡಿದ್ದೆ. ಯಾಕೆ ನೀವು ರಾಜಕೀಯಕ್ಕೆ ಬರ್ಬೇಕಂತ ಅನ್ನಿಸ್ತು? ನೋಡಿ, ಇದು ನನಗೆ ಚೈಲ್ಡ್ಹುಡ್ನಲ್ಲೇ ಕೂಡ ಇತ್ತು. ನನಗಿದು ರಾಜಕಾರಣ ಮಾಡಬೇಕು, ರಾಜಕೀಯದಲ್ಲಿ ಬರಬೇಕು. ಅದು ವಿಶೇಷವಾಗಿ ಸಂಘದ ಒಬ್ಬ ಸ್ವಯಂ ಸೇವಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜಕಾರಣಕ್ಕೆ ಬಂದು ಬದಲಾವಣೆಯನ್ನು ಏನಾದರೂ ತರ್ತಕ್ಕಂಥದ್ದಾಗಬೇಕು, ದೇಶದಲ್ಲಿ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಮಾಹೋಲನ್ನು ಕ್ರಿಯೇಟ್ ಮಾಡುವಂಥದ್ದಾಗಬೇಕು, ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥ ವ್ಯಕ್ತಿ ಆಗಬೇಕಂತಕ್ಕಂಥ ನಿಟ್ಟಿನಲ್ಲಿ 35 ವರ್ಷ ಹಿಂದೆ ಡಿಸೈಡ್ ಮಾಡಿದ್ದೆ. ಅದರ ಅನುಗುಣವಾಗಿ ಇವತ್ತು ಪಕ್ಷದ ಕಾರ್ಯಕರ್ತನಾಗಿ ಇವತ್ತು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಜನನಾಯಕನಾಗಿ ಬಂದು ಕೊಡುವಂಥ ವ್ಯವಸ್ಥೆಯನ್ನು ಪಕ್ಷ ಕೊಟ್ಟಿದ್ದೀವಿ. Are you happy and satisfied? Yeah, I am 100% happy. There is no any doubt about it. I am very clear.
ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ನಡೀತಾ ಇದ್ದೇವೆ. ಹೇಗಿರುತ್ತೆ ನಿಮ್ಮ ರೂಟೀನ್? ನೋಡಿ, ನಮ್ಮದು ಹ್ಯಾಕ್ಟಿಕ್ ಇರ್ತಕ್ಕಂಥದ್ದೇ ಇರುತ್ತೆ. ಆಲ್ಮೋಸ್ಟ್ ಯಾವಾಗಲೂ ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ, ರಾತ್ರಿ 11 ಗಂಟೆವರೆಗೂ ಕೂಡ ನಾನ್ ಸ್ಟಾಪ್ ಆಗುತ್ತೆ. ಸಭೆ ಸಮಾರಂಭಗಳು, ಡೆವಲಪ್ಮೆಂಟ್ ಇಶ್ಯೂಸ್ಗಳು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖಾವಾರು ಮೀಟಿಂಗ್ಸ್ಗಳು, ಆಮೇಲೆ ಸೆಷನ್ ಬಂದಂಥ ಸಂದರ್ಭದಲ್ಲಿ ತಾವಾಗಲೇ ನೋಡಿದರೆ ಸೆಷನ್ದಲ್ಲಿ ಯಾವ ರೀತಿಯಾಗಿ ನಮ್ಮದು ಪರ್ಫಾರ್ಮೆನ್ಸ್ ಇತ್ತು ಅಂತಕ್ಕಂಥದ್ದನ್ನು ಕೂಡ ನೋಡಿದ್ದೇವೆ. ರಿಲೇಟೆಡ್ ಇಶ್ಯೂ ನಾಟ್ ಓನ್ಲಿ ಫಾರ್ ಹುಬ್ಳಿ ಧಾರವಾಡ ಸೆಂಟ್ರಲ್ ಆರ್ ಹುಬ್ಳಿ ಧಾರವಾಡ, ನಾನು ಟೋಟಲ್ ಕರ್ನಾಟಕದ ಬಗ್ಗೆ ಕೂಡ ಸಮಗ್ರವಾಗಿ ಅಧ್ಯಯನ ಮಾಡಿ ಕರ್ನಾಟಕದ ಜನತೆಗೆ ಆಗ್ತಿರ್ತಕ್ಕಂಥ ಸಮಸ್ಯೆಗಳನ್ನು ಸದನದಲ್ಲಿ ಮಂಡಿಸ್ತಕ್ಕಂಥ ಕೆಲಸವನ್ನು ಕೂಡ ಕಳೆದ 9 ಅಧಿವೇಶನದಲ್ಲಿ ಭಾಳ ಪ್ರಾಂಪ್ಟಾಗಿ ಮಾಡಿದ್ದೇನೆ ಅನ್ನೋಂಥ ಹೆಮ್ಮೆ ನನಗಿದೆ ಇವತ್ತು. ಓಕೆ, ಮತ್ತೊಂದು ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ಉತ್ತರ ಕರ್ನಾಟಕದ ಒಂದು ರೀತಿ ಗಂಡು ಮೆಟ್ಟಿದ ನಾಡು ಒಂದ್ ಕಡೆ ಆದ್ರೆ ಒಂದು ದೊಡ್ಡ ಹೆಬ್ಬಾಗಿಲು ಹುಬ್ಬಳ್ಳಿ ಧಾರವಾಡ. ಲಕ್ಷಾಂತರ ಜನ ಸ್ಟೂಡೆಂಟ್ಸ್ ಇಲ್ಲಿ ಓದು ಮುಗಿಸ್ಕೊಂಡು ಗ್ರಾಜುಯೇಷನ್ ಮುಗಿಸ್ಕೊಂಡು ನಾವು ಹುಬ್ಳಿಗೆ ಹೋಗಿ ನಾವು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತೀವಿ, ಇನ್ಕ್ಲೂಡಿಂಗ್ ಮೀ. ಇದನ್ನೆಲ್ಲ ಬದಲಾವಣೆ ತರಬೇಕಾಗಿರೋದು ನಿಮ್ಮ ಕೈಯಲ್ಲೆಲ್ಲ ಇದೆ. ನೋಡಿ, ಇವತ್ತು ಈ ಸಮಯದಲ್ಲಿ ತಾವು ಹೇಳಿದರೆ ಇವತ್ತೇ ಅನೌನ್ಸ್ ಆಗಿದೆ. ಬಹುಶಃ ಇವತ್ತೇನು KPSC ಸಮಸ್ಯೆಗಳ ಉದ್ಭವ ಆಗ್ತಾಯಿತ್ತು, KPSC ಆಗಿರ್ತಕ್ಕಂಥ ಹಿಂದಿನ ಎಲ್ಲ ಅವಾಂತರಗಳನ್ನು ದುರಂತಗಳನ್ನು ತಪ್ಪಿಸಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಸದನ ಸಮಿತಿಯನ್ನು ಘೋಷಣೆ ಮಾಡಿದೆ. ಕಳೆದ ಅಧಿವೇಶನದಲ್ಲಿ ಕೂಡ ನಾವು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ವಿ. ಏನೇನು ವಿಷಯಗಳಲ್ಲಿ ಎಲ್ಲಿ ಲ್ಯಾಪ್ಸಿಸ್ ಆಗ್ತಾ ಇದೆ, ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗ್ತಾ ಇದ್ದಾವೆ, ಎಕ್ಸಾಮ್ನಲ್ಲಿ ಮಾಲ್ ಪ್ರಾಕ್ಟೀಸ್ ಅನ್ನೋದು ಯಾವ ರೀತಿ ಆಗ್ತಾ ಇದೆ, ಮತ್ತು ಬೇರೆ ಬೇರೆ ಹಂತದಲ್ಲಿ ಎಷ್ಟು ಸಮಸ್ಯೆಗಳಾಗಿ ಇವತ್ತು ರಿಯಲಿ ಯಾರು ಬೆನಿಫಿಟರ್ ಆಗಬೇಕಾಗಿತ್ತು, ಯಾರು ಮೆರಿಟ್ ಬೇಸ್ ಮ್ಯಾಗೆ ಬರಬೇಕಾಗಿತ್ತು, ಆ ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ ಅಂತಕ್ಕಂಥದ್ದನ್ನು ಕಳೆದ ಅಧಿವೇಶನದಲ್ಲಿ, ಬೆಂಗಳೂರು ಅಧಿವೇಶನದಲ್ಲಿ ಭಾಳಷ್ಟು ಚರ್ಚೆ ಆಯಿತು. ಇದ್ರ ಮೇಲೆ ಇವತ್ತು ಒಂದು ಸಂತೋಷದ ಸಂಗತಿ ಅಂದರೆ ಇವತ್ತು ಈಗಾಗಲೇ RV ದೇಶಪಾಂಡೆ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಸದನ ಸಮಿತಿಯನ್ನು ಘೋಷಣೆ ಮಾಡಿದೆ. ಭಾರತೀಯ ಜನತಾ ಪಾರ್ಟಿಯಿಂದ ಹಿರಿಯರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು, ಅರ್ಗಜ್ಞಾನದವ್ರ ಜೊತೆ ನನ್ನೂ ಕೂಡ ಇವತ್ತು ಆ ಸಮಿತಿಯಲ್ಲಿ ಹಾಕಿದ್ದಾರೆ. 3 ತಿಂಗಳಲ್ಲಿ ವರದಿ ಕೊಡಬೇಕಂತಕ್ಕಂಥ ನೋಟಿಫಿಕೇಶನ್ ಕೂಡ ಇವತ್ತು ಬಂದಿದೆ. ಹೀಗಾಗಿ ನನಗೆ ವಿಶೇಷವಾಗಿ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಪಾರ್ಟಿಯನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಆಗ್ತಾಯಿದೆ. ಹೀಗಾಗಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಬಹಳಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ಯಾಕಂದರೆ ಆಲ್ಮೋಸ್ಟ್ ನಾವು ಎಲ್ಲ ಸಂದರ್ಭದಲ್ಲಿ ಕೂಡ ವಿದ್ಯಾರ್ಥಿಗಳು ಇವತ್ತು ದಕ್ಷಿಣ ಕರ್ನಾಟಕಕ್ಕೆ ವಲಸೆ ಹೋಗುವಂಥದ್ದಾಗುತ್ತೆ. ನಾನು ಕಳೆದ ಎಲ್ಲ ಅಧಿವೇಶನದಲ್ಲಿ ಕೂಡ ನಾನು ಇದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡಿದ್ದೆ. ಕರ್ನಾಟಕ ಅಂದರೆ ನಾಟ್ ಓನ್ಲಿ ಬ್ಯಾಂಗ್ಳೂರ್ ಅಂತ, ನೀವು ಬಿಯಾಂಡ್ ಬ್ಯಾಂಗ್ಳೂರ್ ಅಂತಂದು ಪ್ಲ್ಯಾನ್ ಮಾಡ್ತಾಯಿದ್ರಿ, ಬಟ್ ದಟ್ ಈಸ್ ನಾಟ್ ಇಂಪ್ಲಿಮೆಂಟೆಡ್. ಎಲ್ಲಿನೂ ಕೂಡ ಎಜುಕೇಷನ್ ಆಗ್ತಾ ಇಲ್ಲ. ಹೀಗಾಗಿ ಈಗ ಫಾರ್ ಎಕ್ಸಾಂಪಲ್ ಉತ್ತರ ಕರ್ನಾಟಕದ ಹೆಬ್ಬಾಗಿಲಿನ ಹುಬ್ಬಳ್ಳಿ ಅಂತ ಹೇಳ್ತೇವೆ. ಹುಬ್ಳಿಗಾಗಲಿ, ಬೆಳಗಾವಿಗಾಗಲಿ, ಅಥವಾ ಗುಲ್ಬರ್ಗ ಆಗಲಿ, ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹಬ್ಗಳನ್ನು ನಾವು ಮಾಡೋದಾತಂತಂದರೆ, ಡಿಸೆಂಟ್ರಲೈಸ್ ಮಾಡೋದೊಂದು ವ್ಯವಸ್ಥೆನ ಆಯ್ತಂತಂದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಲಿಕ್ಕೆ ದೊಡ್ಡ ಪ್ರಮಾಣದಲ್ಲಿ ನಾಟ್ ಓನ್ಲಿ ಸೀರಿಯಸ್, ಅವರು ಯಾವುದೇ ರೀತಿಯಾಗಿಂತ ಸೀರಿಯಸ್ನೆಸ್ ಇಲ್ಲ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್ ಒನ್. ಅವ್ರು ಯಾವ ರೀತಿಯಾಗಿರ್ತಕ್ಕಂಥ ಸೀರಿಯಸ್ನೆಸ್ ಇವತ್ತು ಸರ್ಕಾರದಲ್ಲಿ ಇಲ್ಲ. ಫಸ್ಟ್ ಆಫ್ ಆಲ್ 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದರೂ ಕೂಡ ಇವತ್ತು ತುಂಬಿಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ದಟ್ ಈಸ್ ಅ ವೆರಿ ಬಿಗ್ ಪ್ರಾಬ್ಲಮ್. ಇವತ್ತು ಇಷ್ಟು ಒಂದು ಸೈಡು ವಿದ್ಯಾರ್ಥಿಗಳು ವಿದ್ಯಾವಂತರಾಗಿ ಇವತ್ತು ಅವರು ನಿರುದ್ಯೋಗಿಗಳಾಗಿ ಒಂದು ಕಡೆ ಕಾಡ್ತಾ ಇದೆ. ಎರಡನೇ ಕಡೆ ಸರ್ಕಾರದಿಂದ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸವಲತ್ತುಗಳು ಸಿಗ್ತಾ ಇಲ್ಲ. ಎಕ್ಸಾಮ್ಸ್ ಆಗಿಲ್ಲ, ಎಕ್ಸಾಮ್ಸ್ ಆದರೆ ಪ್ರಾಬ್ಲಮ್ ಆಗುತ್ತೆ, ಪ್ರಾಬ್ಲಮ್ ಆದರೆ ಎಲ್ಲ ಹೆಲ್ಡಪ್ ಆಗುತ್ತೆ. ಅವ್ನು ಸರಿ ಮಾಡ್ತಕ್ಕಂಥ ದಾರಿ ಇವತ್ತು ಒಂದು ಒದಗಿಸ್ಕೊಟ್ಟಿದ್ದಾರೆ. ಲೆಟ್ಸ್ ಟ್ರೈ ಫಾರ್ ದ ಬೆಸ್ಟ್ ಅನ್ನೋಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀನಿ. ಎಲ್ಲ ಸದನ ಸಮಿತಿಯಲ್ಲಿ ಇರ್ತಕ್ಕಂಥವ್ರು ಅಷ್ಟರು ಕೂಡಿ ಒಂದು ಒಳ್ಳೆಯ ರಿಪೋರ್ಟ್ ಒಂದು ಸರ್ಕಾರಕ್ಕೆ ಕೊಡ್ತೇವೆ. ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸ ಆಗಲಿ ಅನ್ನೋದು ಆಸೆ ಇದೆ. ಓಕೆ, ನೀವು ರಾಜ್ಯ ಸರ್ಕಾರಕ್ಕೆ ಹೇಳ್ತಿದ್ದೀರಿ, ಅವರು ಕೇಂದ್ರಕ್ಕೆ ಹೇಳ್ತಾರೆ ನಿರುದ್ಯೋಗ ಸಮಸ್ಯೆನ ಹೋಗ್ಲಾಡಿಸ್ತೀವಿ ಅಂತ. ಹೋಗ್ಲಾಡಿಸಿಲ್ಲ ಅಂತ ನೋಡಿ, ಇವತ್ತು ಭಾಳ ಕ್ಲಿಯರ್ ಇದೆ. ನಾನು ರಾಜಕಾರಣ ಅಂತ ಸಂದರ್ಭದಲ್ಲಿ ಈವನ್ ಮೈ ಹುಬ್ಳಿ ಕಾನ್ಸ್ಟಿಟ್ಯುನ್ಸಿ ಆಗಲಿ ಅಥವಾ ನನ್ನ ಡಿಸ್ಟಿಕ್ನಲ್ಲಿ ಆಗಲಿ ಇಲೆಕ್ಷನ್ ಬಂದಾಗ ನಾವು ಕಟ್ರೋಟ್ ರಾಜಕಾರಣ ಮಾಡ್ತೇವೆ. ದರ್ ಇಸ್ ನೋ ಎನಿ ಡೌಟ್ ಅಬೌಟ್ ಇಟ್. ಕಟ್ರೋಟ್ ಅಂದರೆ ಕಟ್ರೋಟಾಗಿ ಇಲೆಕ್ಷನ್ ಮಾಡ್ತೇವೆ. ಆಫ್ಟರ್ ಇಲೆಕ್ಷನ್ ನಾವೆಲ್ಲರೂ ಕೂಡ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಬಿಟ್ಟು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ನಮ್ಮ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಯಾವ ರೀತಿ ಆಗಬೇಕು, ವಿದ್ಯಾರ್ಥಿಗಳಿಗೆ ಸಹಕಾರ ಯಾವ ರೀತಿ ಆಗಬೇಕು, ಫಾರ್ಮರ್ಸಿಗೆ ಏನು ಹೆಲ್ಪ್ ಆಗಬೇಕು, ಇವನ್ನ ನಾವು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂತ ನಾವು ಬಡದಾಡೋದ್ರ ಅರ್ಥ ಇರೋಂಗಿಲ್ಲ. ನೀವು ಡಿಬೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಲಿ, ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಾವು ಮಾತಾಡ್ಬೋದು. ಬಟ್ ಇಲ್ಲಿ ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ನೀಡಬಾರ್ದು. ಇವತ್ತು ನಾನು ಫಾರ್ ಎಕ್ಸಾಂಪಲ್ ಇದ್ದೇನೆ, ಕೇಂದ್ರ ಸರ್ಕಾರ ಪ್ರತಿ 3 ತಿಂಗಳ ಅಥವಾ 4 ತಿಂಗಳಿಗೊಮ್ಮೆ ಜಾಬನ್ನು ಫಿಲಪ್ ಮಾಡ್ತಾಯಿದೆ. 50,000, 60,000, 70,000 ಲಕ್ಷಗಟ್ಟಲೆ ಜಾಬ್ ಫಿಲಪ್ ಮಾಡ್ತಾಯಿದೆ. ಫಾರ್ ಎಕ್ಸಾಂಪಲ್ ನಾನು 3 ವರ್ಷ ಆಯ್ತು ಇವತ್ತು ಶಾಸಕನಾಗಿ. ಹುಬ್ಳಿಯಲ್ಲಿ ನಂದು ಕನಿಷ್ಠ 5 ರಿಂದ 6 ಪ್ರೋಗ್ರಾಮ್ಗಳು ಸೆಂಟ್ರಲ್ ಗೌರ್ಮೆಂಟ್ ನಡೆದಿದ್ದಾವೆ. ನಾನೇ ಹೋಗಿ ಸರ್ಟಿಫಿಕೇಟ್ ಕೊಟ್ಟು ಬಂದಿದ್ದೇನೆ. ಸ್ವತಃ ವಿದ್ಯಾರ್ಥಿಗಳಿಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಆಗಲಿ, ರೈಲ್ವೆ ಡಿಪಾರ್ಟ್ಮೆಂಟ್ ಆಗಲಿ, ಈ ರೀತಿ ಸೆಂಟ್ರಲ್ ಗೌರ್ಮೆಂಟಿಂದ ಅನೇಕ ವ್ಯವಸ್ಥೆಯಲ್ಲಿರ್ತಕ್ಕಂಥ ಡಿಪಾರ್ಟ್ಮೆಂಟ್ಗಳಿಗೆ ನೇರವಾಗಿ ನೇಮಕಾತಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಭ್ರಷ್ಟಾಚಾರ ಇಲ್ಲ. ₹1 ಸಿಂಗಲ್ ನಿಮ್ಗೆ ಎಲ್ಲಿ ಕೂಡ ಸಿಗಲಾರ್ದಂಥದ್ದು ವ್ಯವಸ್ಥೆ ಆಗಿದೆ. 100% ಮೆರಿಟ್ ಬೇಸಿಸ್ ಮೇಲೆ ಆಗ್ತಾ ಇದೆ. ಅಲ್ಲಿ ಯಾಕಾಗುತ್ತೆ, ಇಲ್ಲಿ ಯಾಕಾಗಲ್ಲ? ಇದಕ್ಕೂ ಉತ್ತರ ಕೊಡಬೇಕಲ್ಲ ರಾಜ್ಯ ಸರ್ಕಾರ ಇತ್ತದು.
ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಿಂಗಲ್ ಪೈಸಾ ಭ್ರಷ್ಟಾಚಾರದ ಬರಲ್ಲ. 100% ಮೆರಿಟ್ ಬೇಸ್ ಮೇಲೆ ಸೆಲೆಕ್ಷನ್ ಆಗ್ತಾರೆ ವಿದ್ಯಾರ್ಥಿಗಳು. ಯಾವ ವಿದ್ಯಾರ್ಥಿಗೂ ಅನ್ಸಂಗಿಲ್ಲ ನಾನು ಹೌದು ಅನಿಸುತ್ತೆ ನಾನು ಮಾಡಿರೋಕ್ಕಿಲ್ಲ ಹೋಗಿರ್ಬೋದು ಅಂತಂದೇಳಿ. ಆದರೆ ರಾಜ್ಯದಲ್ಲಿ ಯಾಕೆ ಅನಿಸ್ತಾ ಇದೆ? ಈ ಸುಧಾರಣೆಗಳೇನಿಲ್ಲ ರಾಜ್ಯ ಸರ್ಕಾರ ಮಾಡೋಕ್ಕೂ. ನಾವು ತಿರ್ಗಾಮುರ್ಗ ಕೇಂದ್ರ ಸರ್ಕಾರದ ಮೇಲೆ ಬಟ್ ಮಾಡುವಂಥದ್ದಾಗಲಿ ಅದರಿಂದ ಸೊಲ್ಯೂಷನ್ ಇಲ್ಲ. ಆಲ್ವೇಸ್ ಒಂದ್ಸಲ ಎಲೆಕ್ಷನ್ ಆದಮೇಲೆ ಕೋಆರ್ಡಿನೇಷನ್ ಬಿಟ್ವೀನ್ ದ ಸ್ಟೇಟ್ ಆ್ಯಸ್ ವೆಲ್ ಎಸ್ ಸೆಂಟ್ರಲ್ ಒಂದು ಒಳ್ಳೆ ನೆಟ್ವರ್ಕನ್ನು ಬೆಳೆಸುವಂಥದ್ದಾಗಬೇಕು. ನೋಡಿ, ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅನಂತಕುಮಾರ್ ಅವರು ಕೂಡ ಕೇಂದ್ರ ಮಂತ್ರಿಗಳಾಗಿದ್ದರು. ಅವತ್ತಿಲ್ಲಿ ಎಸ್ ಎಂ ಕೃಷ್ಣ ಅವರು ಇದ್ದರು. ಎಸ್ ಎಂ ಕೃಷ್ಣ ಅವರು ಈಗಿನ ಥರ ಹಂಗೆ ಜಗಳಾಡ್ಕೊಂತ ಹೋಗಿದ್ರು ಅಂದರೆ ಬೆಂಗಳೂರು ಡೆವಲಪ್ಮೆಂಟ್ ಆಗತ್ತಿದ್ದಿಲ್ಲ. ಬಟ್ ಎಸ್ ಎಂ ಕೃಷ್ಣ ಅವರು ದೇ ಆರ್ ಯುಟಿಲೈಸ್ಡ್ ದ ಅನಂತಕುಮಾರ್ನ ಯುಟಿಲೈಸೇಷನ್ ಮಾಡಿಕೊಂಡ್ರು, ಸೆಂಟ್ರಲ್ ಜೊತೆ ಒಂದು ಒಳ್ಳೆ ಬಾಂಧವ್ಯವನ್ನು ಬೆಳೆಸ್ಕೊಂಡ್ರು. ಇವತ್ತು ಒಂದಿಷ್ಟು ಬೆಂಗಳೂರಿಗೆ ಡೆವಲಪ್ಮೆಂಟ್ ಆಗುವಂಥ ಮೆಟ್ರೋ ಎಲ್ಲಿ ಬರ್ತಿತ್ತು ಹಾಗಾದ್ರೆ? ಮೆಟ್ರೋ ಕನಸಿನ ಕೂಸಾಗಿ ಉಳಿತೈತೆ ಬೆಂಗಳೂರಿಗೆ. ಆ ರೀತಿ ಈಗೂ ಸರ್ಕಾರ ಇಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ, ಇನ್ನು ಶೋಭಾ ಅವರು ಇದ್ದಾರೆ, ಸೋಮಣ್ಣ ಅವರು ಇದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಜ್ಯದಿಂದ ಆಯ್ಕೆ ಆದಂಥವ್ರು ಇದ್ದಾರೆ. ಹೀಗಾಗಿ ಇದರಲ್ಲಿ ಪಾಲಿಟಿಕ್ಸ್ ಅನ್ನೋಂಥದ್ದನ್ನು ಹೊರಗಡೆ ಇಟ್ಟು ಅದನ್ನ ಡೆವಲಪ್ಮೆಂಟ್ ದೃಷ್ಟಿಯಿಂದ ಒಂದಿಷ್ಟು ಟಾಕ್ಸ್ಗಳನ್ನು ಸ್ಟಾರ್ಟ್ ಮಾಡಿದ್ರೆ ಅಂದರೆ ಸಾಕಷ್ಟು ಬೆನಿಫಿಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಮುತುವರ್ಜಿ ವಹಿಸತಕ್ಕಂಥ ಕೆಲಸ ಮಾಡಬೇಕು. ಕೈ ಜೋಡಿಸಿದ್ರೆ ಚಪ್ಪಾಳೆ ಅಂತ ಹೇಳ್ತಾ ಇದ್ದೀರಿ ನೀವು. ಓಕೆ ಸರ್, ನೀವು ಏನೆಲ್ಲ ವಿಷನ್ ಇಟ್ಕೊಂಡಿದ್ದೀರಿ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ? ನೋಡಿ, ನಮ್ಮ ಕ್ಷೇತ್ರ ಒಂದು ಭಾಳ ಸ್ಪಷ್ಟತೆ ಇದೆ. ಕ್ಲೀನ್ ಸಿಟಿ, ಗ್ರೀನ್ ಸಿಟಿ, ಡಿವೈನ್ ಸಿಟಿ ಆಗಬೇಕಂತ ನನ್ನ ಸ್ಪಷ್ಟತೆ ಇದೆ. ಅದಕ್ಕೆ ಸಂಬಂಧಪಟ್ಟ ಕೇವಲ ಹೇಳಿದ್ರೆ ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ವಿ ಶುಡ್ ಆಲ್ಸೋ ಆ್ಯಕ್ಟ್ ಅಂತಕ್ಕಂಥ ನಿಟ್ಟಿನಲ್ಲಿ, ಕ್ಲೀನ್ನೆಸ್ಸಿಗೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ನಾನು ಕಳೆದ ಒಂದು 6-7 ತಿಂಗಳಿಂದ ನಮ್ಮ ಯುವ ಮೋರ್ಚಾದ ಕಾರ್ಯಕರ್ತರಿಗೆ ಪ್ರತಿ ಫಸ್ಟ್ ಸಂಡೇ ಮತ್ತು ಥರ್ಡ್ ಸಂಡೇ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ಕೂಡ 3 hours ಅವರು ಕ್ಲೀನಿಂಗ್ ತೊಗೊಂತಾರೆ. ಒಂದೊಂದು ವಾರ್ಡ್ ತೊಗೊಂತಾರೆ, ಒಂದೊಂದು ಏರಿಯಾ ತೊಗೊಂತಾರೆ. ಹೋಗಿ ಅಲ್ಲಿ ಇನ್ಕ್ಲೂಡಿಂಗ್ ಕಾರ್ಪೊರೇಷನ್ ನಮ್ಮ ಪೌರ ಕಾರ್ಮಿಕರನ್ನು, ಅಧಿಕಾರಿಗಳನ್ನು ಇನ್ಕ್ಲೂಡಿಂಗ್ ನಾನು ಕೂಡ ಬೆಳಗ್ಗೆ 7 ಗಂಟೆಗೆ ಎದ್ದು 10 ಗಂಟೆ ಮಟ್ಟ ಅಲ್ಲಿ ಹೋಗಿ ಕೆಲಸ ಮಾಡ್ತೀವಿ. ಎಲ್ಲ ಕ್ಲೀನಿಂಗ್ ಕ್ಯಾಂಪೇನ್ ಮಾಡೋಸಂಥದ್ದು ಆಗ್ತಾಯಿದೆ. ಅನೇಕ NGOಗಳನ್ನು ಬಳಸಿಕೊಂಡು ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಗ್ರೀನ್ ಸಿಟಿ ಬಗ್ಗೆ ಸಾಕಷ್ಟು ಜನ ಯೋಚನೆಯನ್ನು ಮಾಡ್ತಕ್ಕಂಥದ್ರ. ಆ ರೀತಿ ಅವ್ರನ್ನೆಲ್ಲರನ್ನು ಬಳಸಿಕೊಂಡು ಇವತ್ತು ಹುಬ್ಳಿಯನ್ನು ಗ್ರೀನ್ ಸಿಟಿ ಮಾಡೋಕ್ಕೆ ಏನು ಬೇಕು ಆ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಇನ್ನು ಒಟ್ಟು ಡೆವಲಪ್ಮೆಂಟ್ ದೃಷ್ಟಿಯಿಂದ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಭಾಳಷ್ಟು ಇದಾವೆ. ಭಾಳ ದುರ್ದೈವದ ಸಂಗತಿ ಅಂದರೆ ಈ ಸರ್ಕಾರದಲ್ಲಿ ನಮ್ಗೆ ಹಣಕಾಸಿನ ಲಭ್ಯತೆ ಇಲ್ಲ. ನಮ್ಗೆ ವಿಷನ್ ಇದೆ, ನಾವು ಏನು ಕೆಲಸ ಮಾಡ್ಬೇಕನ್ನೋದು ರೋಡ್ ಮ್ಯಾಪ್ ಇದೆ, ನಮ್ಗೆ ಮತ್ತು ಕಣ್ಣು ಮುಂದಿದೆ, ಎವ್ರಿಥಿಂಗ್ ಈಸ್ ಸೆಟಲ್ಡ್. ಬಟ್ ಅದನ್ನು ಮಾಡಬೇಕಂದ್ರೆ ಏನು ಬೇಕು? ಅಲ್ಟಿಮೇಟ್ಲಿ ಸರ್ಕಾರದಿಂದ ನಮಗೆ ದುಡ್ಡು ಬರಬೇಕಾಗತ್ತೆ. ಆ ನಿಟ್ಟಿನಲ್ಲಿ ದುಡ್ಡು, ಫಾರ್ ಎಕ್ಸಾಂಪಲ್ ಒಂದು MJNY ಅಂತಕ್ಕಂಥ ಒಂದು ಸ್ಕೀಮ್ ಇದೆ. ಕಳೆದ 2.5 ವರ್ಷದಿಂದ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅದರಲ್ಲಿ 40 ಕೋಟಿ ರೂಪಾಯಿ ನನ್ನ ಕ್ಷೇತ್ರದಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಡೆವಲಪ್ಮೆಂಟ್ ಆಗಬೇಕು. ಆ್ಯಸ್ ಆನ್ ಟುಡೇ 2.5 ವರ್ಷ ಆದರೂ ಕೂಡ ಇವತ್ತು ಟೆಂಡರ್ ಪ್ರೊಸೆಸ್ ಆಗ್ತಿದ್ದಿಲ್ಲ. ಕಳೆದ 2 ಸಲ ನಾನು ಸಿಕ್ಕಾಪಟ್ಟಿ ಜೋರಾಗಿ ಮಾತಾಡಿದ ಮೇಲೆ, ಹೌಸ್ನಲ್ಲಿ ಮಾತಾಡಿದ ಮೇಲೆ ಟೆಂಡರ್ ಪ್ರೊಸೆಸ್ ಆಗಿದೆ. ಈಗಿನ್ನೂ ವರ್ಕ್ ಆರ್ಡರ್ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಏನು ಮಾಡಬೇಕು? ಯಾರು ಉತ್ತರ ಕೊಡಬೇಕು ಇದಕ್ಕೆ? ಹೀಗಾಗಿ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿದ್ದಾವೆ. 12 ಕೋಟಿ ರೂಪಾಯಿ ಕೊಟ್ಟರು ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. 2 ವರ್ಷ ಆದರೂ ಇನ್ನೂವರೆಗೆ ಟೆಂಡರ್ ಕರೀತಾ ಇಲ್ಲ. ಅಂದರೆ ಕೊಟ್ವಿ ಅಂತ ಹೇಳ್ತಾರೆ, ಬಟ್ ಯಾವುದೇ ರೀತಿಯಾದಂಥ ಇಂಪ್ಲಿಮೆಂಟ್ ಕೆಳಗಡೆ ಆಗಲ್ಲ. ನಾವೇನೋ ಇವ್ರು ಕೊಟ್ಟಾರ ಅಂದ್ಕೊಂಡು ನಂಬಿ ನಾವು ನಮ್ಮ ಕ್ಷೇತ್ರದ ಮತದಾರಿಗೆ ಹೇಳ್ಬಿಡ್ತೇವೆ, ಇಲ್ಲಪ್ಪ ನೀನು ರೋಡ್ ಮಾಡಿಸ್ಕೊಡ್ತೀನಿ, ಕ್ಲಿಯರ್ ಆಗುತ್ತೆ ಅಂತೇಳಿ. ಏನು ಸರ್ 2 ವರ್ಷ ಆಯಿತು ನಿಮ್ಮ ಹೆಸರನ್ನ ಇನ್ನೂ ಮಾಡಿಲ್ಲ ಅಂತ ಹೇಳ್ತಾರೆ. ಅಂದರೆ ಈ ರೀತಿಯಾಗಿರ್ತಕ್ಕಂಥ ಟೆಕ್ನಿಕಲ್ ಇಶ್ಯೂಸು, ಪ್ರಾಬ್ಲಮ್ಗಳು ಈ ಸರ್ಕಾರದಲ್ಲಿ ಬರ್ತಾವೆ. ಅವ್ರು ತಪ್ಪು ಅಂತಲ್ಲ, ಯಾಕಂದರೆ ಅವ್ರ ಗ್ಯಾರಂಟಿ ಹಿಂದೆ ಬಿದ್ದ ಕಾರಣಕ್ಕಾಗಿ ಇವತ್ತು ಅವ್ರ ಕಡೆ ಫಂಡಿಂಗ್ ಇಲ್ಲ. ನಾಟ್ ಓನ್ಲಿ ಡಿಲೇ, ಫಂಡಿಂಗ್ ಇಲ್ಲ ಕಾರಣಕ್ಕಾಗಿ ಅನೌನ್ಸ್ ಮಾಡ್ತಾರೆ, ಅಂದ್ರೆ ಪೆಂಡಿಂಗ್ ಇಡ್ತಾರೆ, ಟೆಕ್ನಿಕಲ್ ಇಶ್ಯೂ ಹಚ್ತಾರೆ, ಪೆಂಡಿಂಗ್ ಕೇಳಿದಾಗ ಏನಂತಾರೆ? ಮಾಡಿಕೊಡ್ಬೇ ಅಂತ ಹೇಳ್ತಾರೆ ಅಷ್ಟೇ, ಮಾಡೋಣ ಅಂತ ಹೇಳ್ತಾರೆ. ಯಾರು 3 ವರ್ಷ ಆಯಿತು. ಬೇಕಾದ್ರೆ ಆನ್ ರೆಕಾರ್ಡ್ ಕೊಡ್ತೀನಿ ನಾನು ನಿಮಗೆಲ್ಲನೂ ಕೂಡ 100% ರೆಕಾರ್ಡ್ ವಿತ್ ರೆಕಾರ್ಡ್ಸ್ ಕೊಡ್ತೀನಿ. ಐ ವಾಂಟ್ ಆಲ್ ರೆಕಾರ್ಡ್ಸ್, ಡೆಫಿನೆಟ್ಲಿ, ನೋ ವಿಜುವಲ್ಸ್ ಅಂಡ್ ಆಲ್. ವೆಲ್, ಸೊ ಪಾಲಿಟಿಕ್ಸ್ ಬಿಡೋಣ. ಈಗ ನಿಮ್ಮ ಬಗ್ಗೆ ನಾನು ಮಾತಾಡೋದಾದ್ರೆ, ಹೇಗಿತ್ತು ನಿಮ್ಮ ಈ 30 ವರ್ಷಗಳ ಈ ರಾಜಕೀಯ ಪಯಣ? ನೋಡಿ, ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು, ಸನ್ಮಾನ್ಯ ಯಡಿಯೂರಪ್ಪನವರಾಗಲಿ, ಅದ್ರ ಹಿಂದೆ ಇರ್ತಕ್ಕಂಥ BB ಶಿವಪ್ಪನವರಾಗಲಿ, ಎಲ್ಲರದು ಕೂಡ ಈ ಜರ್ನಿ ಭಾಳ ಫೈಟ್ ಆಗಿರ್ತಕ್ಕಂಥ ಜರ್ನಿನೇ ಇತ್ತು. ಯಾರ್ದು ಈಸಿ ಜರ್ನಿ ಇದ್ದಿದ್ದಿಲ್ಲ ನಮ್ಮದೆಲ್ಲ. ಅವರ ಟೈಮ್ನಲ್ಲಿ ನಮ್ಮ ಸರ್ಕಾರನೂ ಇರ್ತಿದ್ದಿಲ್ಲ, ಯಾರು ಮಂತ್ರಿಗಳೂ ಇರ್ತಿದ್ದಿಲ್ಲ, ಯಾರು ಶಾಸಕರು ಇರೋರು ಕಮ್ಮಿ ಇರ್ತಿದ್ರು. ಆ ಸಂದರ್ಭದಲ್ಲಿ ನಮ್ಮದು ಮೇನ್ ಅಮಲಾಗ್ರೆ ಬದಲಾವಣೆಯಿಂದ ನಾವು ಹೋರಾಟದ ಮುಖಾಂತರ ಇಡೀ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕನ್ನೋಂಥದ್ದು. ವಿ ಆರ್ ಆಲ್ವೇಸ್ ಇನ್ ಅಪೋಸಿಷನ್, ನಾಟ್ ಇನ್ ರೂಲಿಂಗ್. ಯಡಿಯೂರಪ್ಪನವ್ರು ಬಂದಾಗ ಒಮ್ಮೆ ರೂಲಿಂಗ್ ಬಂದಿದ್ದು ಬಿಟ್ಟರೆ ಉಳಿದ ಟೈಮ್ನಲ್ಲೆಲ್ಲ ಕೂಡ ನಾವು ಅಪೋಸಿಷನ್ ಇದ್ವಿ. ಈಗ ಫಾರ್ ಎಕ್ಸಾಂಪಲ್ ಹುಬ್ಬಳ್ಳಿ ಚೆನ್ನಮ್ಮ ಮೈದಾನ ಹೋರಾಟ ಇತ್ತು, ಇಷ್ಟು ದೊಡ್ಡದಾಗಿರ್ತಕ್ಕಂಥ ಆಂದೋಲನ 3 ವರ್ಷದ ಹೋರಾಟ ಇತ್ತು. ಅಯೋಧ್ಯೆ ರಾಮ ಮಂದಿರ ಇಶ್ಯೂದ ಹೋರಾಟ ಇರ್ತಿತ್ತು, ಕಾಶ್ಮೀರದಲ್ಲಿ ಫ್ಲ್ಯಾಗ್ ಹಾಸ್ಟಿಂಗ್ ಇಶ್ಯೂ ಹೋರಾಟ ಇರ್ತಿತ್ತು. ಈ ರೀತಿ ಹಲವಾರು ಹೋರಾಟಗಳಲ್ಲಿ ನಾವೆಲ್ಲರೂ ಬೆಳೆದು ಬಂದು ಇವತ್ತು ಇಲ್ಲಿಗೆ ನಿಲ್ಲುವಂಥದ್ದಾಗ್ತಾ ಇದೆ. ಓಕೆ, ಸೊ ನೀವು ಯಡಿಯೂರಪ್ಪನವ್ರನ್ನ ನೋಡಿದಾಗ ಏನು ಅನ್ಸುತ್ತೆ? ಯಡಿಯೂರಪ್ಪ ಅಂತ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ? ನೋಡಿ, ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಯಡಿಯೂರಪ್ಪನ ಅಂತಂದ್ರೆ ಯಡಿಯೂರಪ್ಪ ಗುಡಿಗಿದ್ರೆ ವಿಧಾನಸೌಧ ನಡಗುದು ಅಂತಕ್ಕಂಥದ್ದನ್ನು ಪ್ರತಿಯೊಂದೊಬ್ಬರು ಕೂಡ ಎಲ್ಲರಿಗೂ ಇವತ್ತು ಘೋಷವಾಕ್ಯ ಇದೆ. ಯಾಕಂದ್ರೆ ಯಡಿಯೂರಪ್ಪನವರು ಇವತ್ತು ಅವರೆಲ್ಲ ರೋಲ್ ಮಾಡಲ್ ಫಾರ್ ಅಸ್. ಇವತ್ತು
ಯಡಿಯೂರಪ್ಪನವ್ರು ಅಂತಕ್ಕಂಥದ್ದು ಒಬ್ಬ ಎಲ್ಲರಿಗೂ ನಮಗೆ ರೋಲ್ ಮಾಡಲ್. ವಿಶೇಷವಾಗಿ ಹೊಸಬರಿ ನಾವು ರಾಜಕಾರಣದಲ್ಲಿ ಬಂದಿದ್ದೇವೆ ಅಥವಾ ಜನಪ್ರತಿನಿಧಿಗಳ ಆಯ್ಕೆ ಆಗಿದ್ದೇವೆ. ಅವ್ರ ರೋಲ್ ಮಾಡಲ್ ನಮಗೆಲ್ಲರಿಗೂ ಕೂಡ ನಮ್ಮ ಮುಂದಿರ್ತಕ್ಕಂಥ ಒಬ್ಬ ರೋಲ್ ಮಾಡಲ್ ಆಗಿ ವ್ಯಕ್ತಿಯಾಗಿ ಇವತ್ತು ಅವರು ಒಂದು ವ್ಯಕ್ತಿಯಲ್ಲ ಒಂದು ಶಕ್ತಿಯಾಗಿ ಕರ್ನಾಟಕದ್ದು ಯಡಿಯೂರಪ್ಪನವ್ರು ಹೊರಹೊಮ್ಮಿದ್ದಾರೆ. 50 ವರ್ಷಗಳಂದ್ರೆ 5 ದಶಕಗಳಷ್ಟು ಸಾಮಾನ್ಯ ಅಲ್ಲ. ಇಟ್ಸ್ ನಾಟ್ ಈಸಿ. ಅದು ಯಾವಾಗ ಯಡಿಯೂರಪ್ಪನವರು ರಾಜಕಾರಣವನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ನಾನು ಕೇಳ್ತಕ್ಕದ್ದು, ಅವಾಗೇನು ನಮ್ಮ ಕಡೆ ಕಾರು ಇರ್ತಿದ್ದಿಲ್ಲ, ಯಾವುದೋ ಬಸ್ನಲ್ಲಿ ಬರ್ತಿದ್ರು, ಯಾರೋ ಬೈಕ್ನಲ್ಲಿ ಕರ್ಕೊಂಡು ಹೋಗ್ತಿದ್ರು. ಈ ರೀತಿಯಾಗಿ ಇವತ್ತಿನ ವ್ಯವಸ್ಥೆಗಳು ನಮಗೆಲ್ಲ ವ್ಯವಸ್ಥೆಗಳೇ ಒಂದಷ್ಟು ಬಂದಿದ್ದಾವೆ ಇವತ್ತು. ಆದರೆ ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರಾಗಲಿ, ಅನಂತಕುಮಾರ್ ಅವರಾಗಲಿ, ಶಿವಪ್ಪನವರಾಗಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ವ್ಯವಸ್ಥೆಗಳು ಇಲ್ಲದಂಥ ಸಂದರ್ಭದಲ್ಲಿ ಕೂಡ ಪಾರ್ಟಿಯನ್ನು ಇಷ್ಟು ಕಟ್ಟಿ ಬೆಳೆಸಿದ್ರಲ್ಲ, ದಟ್ ಈಸ್ ಅ ಗ್ರೇಟ್ ಅಚೀವ್ಮೆಂಟ್. ಇವತ್ತು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆ ಕಾರಣ ಅಂತಂದರೆ ಯಡಿಯೂರಪ್ಪನವ್ರ ಕೊಡುಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ಕೊಡುಗೆ ಇವತ್ತು. ನಾಟ್ ಓನ್ಲಿ ಇನ್ ಕರ್ನಾಟಕ ಸರ್, ಇಡೀ ದಕ್ಷಿಣ ಭಾರತ. ಡೆಫಿನೆಟ್ಲಿ ನಾವು ಇಡೀ ದಕ್ಷಿಣ ಭಾರತದಲ್ಲಿ ಹೆಬ್ಬಾಗಲು ಯಾವುದು ಅಂತಂದ್ರೆ ಕರ್ನಾಟಕ. ಭಾರತೀಯ ಜನತಾ ಪಾರ್ಟಿಗೆ ಬಿಜೆಪಿಗೆ ಇವತ್ತು ಹೆಬ್ಬಾಗಲು ಅಂದ್ರೆ ಕರ್ನಾಟಕದಿಂದ ನಾವು ಇವತ್ತು ಎಲ್ಲ ಕಡೆನೂ ಸ್ಪ್ರೆಡ್ ಆಗುವಂಥದ್ದಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಯಡಿಯೂರಪ್ಪನವ್ರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು ಬಹಳ ಉತ್ತಮವಾಗಿರ್ತಕ್ಕಂಥ ನಿರ್ಧಾರಗಳನ್ನು, ಹೋರಾಟಗಳನ್ನು ರೂಪಿಸಿ ಇವತ್ತು ಇಡೀ ಕರ್ನಾಟಕದಲ್ಲಿ 50 ಬಾರಿ ಪ್ರಯಾಣ ಮಾಡಿ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ 224 ವಿಧಾನಸಭಾಕ್ಕೆ ಹೋಗ್ತಾರೆ. ಸಂಘಟನಾತ್ಮಕ ಇರ್ತಕ್ಕಂಥ 39 ಜಿಲ್ಲೆಗಳಿಗೆ. ಆಕ್ಚುಲಿ ನಾನು ಅಶೋಕ್ ಅವ್ರನ್ನು ಮಾತಾಡ್ತಿದ್ದಾಗ ಹೇಳಿದ್ರು 224 ಕ್ಷೇತ್ರಕ್ಕೂ ಅವ್ರು ಹೋಗ್ತಾ ಇದ್ರು. ಅವಾಗ ಸಾರಿಗೆ ವ್ಯವಸ್ಥೆ ಅಷ್ಟೊಂದು ಸರಿಯಾಗಿರ್ಲಿಲ್ಲ ಅಂತಂದು. ಹೇಗೆ ಮ್ಯಾನೇಜ್ ಮಾಡ್ತಿದ್ರು ಇದನ್ನೆಲ್ಲ, ಹೇಗೆ ಹೋಗ್ತಿದ್ರು ನೋಡಿ. ಅವತ್ತು ಒಂದು ಮೂಲವಾಗಿ ಯಡಿಯೂರಪ್ಪನವ್ರಿಗೆ ಇಚ್ಛಾಶಕ್ತಿ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಾಮುಖ್ಯತೆ. ಅವ್ರು ಒಂದ್ಸಲ ಮನಸ್ಸು ಮಾಡಿದ್ರು ಅಂತಂದ್ರೆ ನಾನು ಇದು ಮಾಡಬೇಕು ಅಂತಂದ್ರೆ ಬೈ ಹುಕ್ ಆರ್ ಕ್ರೂಕ್ ಮಾಡುವಂಥ ಪ್ರಯತ್ನವನ್ನು ಯಡಿಯೂರಪ್ಪನವ್ರು ಮಾಡ್ತಾಯಿದ್ರು. ಆ ಇಚ್ಛಾಶಕ್ತಿ ಎಲ್ಲರಿಗೂ ಕೂಡ ಇರೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಡಿಯೂರಪ್ಪನವ್ರು ಆ ಇಚ್ಛಾಶಕ್ತಿಯನ್ನು ಹೊಂದುವ ಮುಖಾಂತರ ಇಡೀ ಕರ್ನಾಟಕದಲ್ಲಿ ಅವ್ರ ತಲೆಯಲ್ಲಿತ್ತು ಒಂದು ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆಯನ್ನು ತರಬೇಕು. ಕರ್ನಾಟಕದಲ್ಲಿ ಫಾರ್ಮರ್ಸಿಗೆ ಆಗಬೇಕು, ದೀನದಲಿತರಿಗೆ ಆಗಬೇಕು, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು, ಸರ್ಕಾರದಿಂದ ಒಳ್ಳೆಯ ಸೌಲಭ್ಯಗಳನ್ನು ನಾವು ಕೊಡುವಂಥ ಪ್ರಯತ್ನ ಆಗಬೇಕು. ಸರ್ಕಾರ ಇಲ್ಲದಂಥ ಸಂದರ್ಭದಲ್ಲಿ ಒಂದು ವಿರೋಧ ಪಕ್ಷವಾಗಿ ರಚನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾಯಿದ್ರು ಯಡಿಯೂರಪ್ಪನವರು. 4 ಜನ ಇದ್ದಾಗೂ ಹೋರಾಟ ಮಾಡಿದ್ದಾರೆ, 40 ಜನ ಇದ್ದಾಗೂ ಹೋರಾಟ ಮಾಡಿದ್ದಾರೆ. ಯಾವಾಗ ಹೋರಾಟ ಮಾಡಿದ್ರು, ಆದರೆ ನಾವು ಯಡಿಯೂರಪ್ಪನವ್ರು ಏನು ಕಲಿಬೇಕಂದ್ರೆ ಯಾವಾಗ ಅವ್ರು ಹೋರಾಟ ಮಾಡಿದ್ರು, ಯಾವಾಗ ನಮಗೆ ಅಧಿಕಾರ ಬಂತು, ಜವಾಬ್ದಾರಿ ಬಂತು, ಆ ಸಂದರ್ಭದಲ್ಲಿ ಅದನ್ನು ನಿಭಾಯಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಅನೇಕ ರಾಜಕಾರಣಿಗಳಂತ ಇವತ್ತು ಮಾತಾಡ್ತಾರೆ, ನಾಳೆ ಹೋದ್ಕೊಳ್ಳಿ ನೆನಪಿರ್ತಾರ. ಅದೇ ಪೊಸಿಷನ್ದಲ್ಲಿ ಅವ್ರು ಬಂದಾಗ ಹಿಂದೆ ಏನು ಮಾತಾಡೋದು ನೆನಪಿರಲ್ಲ. ಆದರೆ ಯಡಿಯೂರಪ್ಪನವ್ರದ್ದು ಆಗಿದ್ದಿಲ್ಲ. ಏನು ಮಾತಾಡ್ತಿದ್ರು ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಲ್ಲ, ದಟ್ ಈಸ್ ಗ್ರೇಟ್ ಅಚೀವ್ಮೆಂಟ್ ಫ್ರಮ್ ಯಡಿಯೂರಪ್ಪಾಜಿ ಅವರು. ಓಕೆ, ಸೊ ಯಡಿಯೂರಪ್ಪನವರಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಳವಡಿಸ್ಕೊಳ್ಬೇಕಾಗಿರುವಂತಹ ಗುಣಗಳು ಏನು? ನೋಡಿ, ಯಡಿಯೂರಪ್ಪನವ್ರದ್ದು ಇದೇ ಹುಬ್ಬಳ್ಳಿ ಚೆನ್ನಮ್ಮ ಮೈದಾನ ಹೋರಾಟ ಆದಂಥ ಸಂದರ್ಭದಲ್ಲಿ ಅವರು ನಮ್ಮ ಏರಿಯಾದಲ್ಲೇ ಅವರಿಗೆ ವಾಸ್ತವ್ಯವನ್ನು ಮಾಡಿದ್ವಿ. ನಾವು 3-5 ದಿವಸ ಅಲ್ಲೇ ನಮ್ಮ ಏರಿಯಾದಲ್ಲೇ ಇದ್ದಂಥ ಸಂದರ್ಭದಲ್ಲಿ ಅವತ್ತು ಕರ್ಫ್ಯೂದಲ್ಲಿ ಅವ್ರನ್ನ ನಾವು ಕರ್ಕೊಂಡು ಬಂದ್ವಿ. ಇನ್ನೊಬ್ಬರ ಮನೆಯಲ್ಲಿ ಇಳಿಸಿದ್ವಿ, ಅಲ್ಲಿಂದ ಬೆಂಡಿಗೆರೋಣಿಯಲ್ಲೇ ಕರ್ಕೊಂಡ್ಬಂದ್ವಿ. ಕರ್ಫ್ಯೂ ಇದ್ದಂಥ ಸಂದರ್ಭದಲ್ಲಿ ಸುಮಾರು 5,000 ಜನ ಸೇರಿದ್ರು. ದಟ್ ಟೈಮ್ ಅನಂತಕುಮಾರ್ ಅವರು ಒಂದು ಕಡೆ ಇದ್ದರು, ಯಡಿಯೂರಪ್ಪನವ್ರು ಒಂದು ಕಡೆ ಇದ್ದರು, ಉಳಿದ ಲೀಡರ್ಸ್ ಬೇರೆ ಬೇರೆ ಕಡೆ ಪಾಯಿಂಟ್ ಮಾಡಿ ಇಟ್ಟಂತಂದ್ರೆ ಆ ಸಂದರ್ಭದಲ್ಲಿ ಬೇರೆಯವ್ರು ಯಾರಾಗಿದ್ರೆ ಏನಪ್ಪ ಅನ್ನುವಂಥ ಯೋಚನೆ ಮಾಡ್ಬೋದಾಗಿತ್ತು. ಆದರೆ ಕರ್ಫ್ಯೂ ಇತ್ತು, ದೊಡ್ಡ ಮೆರವಣಿಗೆ ಮಾಡಿ ಹೊಡ್ಕೊಂಡ್ಬಂದ್ವಿ. ಮುಂದೆ ನಾವು ಮಂಗಳಾರಪೇಟೆ ಕಾರ್ನರ್ ಅಂತಿದೆ ನಮ್ಮದಲ್ಲಿ, ಹಳೆ ಸಿಟಿಯಲ್ಲಿದ್ದೆ. ಅಲ್ಲಿ ಬರೋ ಅಷ್ಟೊತ್ತಿಗೆ ಪೊಲೀಸರು ಲಾಠಿ ಚಾರ್ಜ್ ಆಯಿತು, ಕಲ್ಲು ತೋರಾಟ ಆಯಿತು, ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಯಡಿಯೂರಪ್ಪನವ್ರು ನನ್ನ ಮುಂದೆ ಕೆಳಗಡೆ ಬಿದ್ದರು. ಅವಾಗ ಅವ್ರನ್ನ ಹೊಡೆಯಕತ್ತರು. ನಾನು ಇನ್ನೊಂದು 3-4 ಜನ ಯುವಕರು ಹೋಗಿ ಅವ್ರ ಮೇಲೆ ನಾವು ಬಿದ್ದು ಎಷ್ಟು ಹೊಡಿತೀರಿ ಹೊಡೀರಿ ಅಂತ ಹೇಳಿದ್ವಿ. ಅಷ್ಟಾಗಲೇ 10 ಹೊಡೆತಗಳು ಯಡಿಯೂರಪ್ಪನವ್ರಿಗೆ ಬಿದ್ದಿದ್ದು. ಅದಾದಮೇಲೆ ನಾವು ಹೋಗಿ ಅವ್ರ ಮೇಲೆ ನಿಂತ್ಕೊಂಡ್ವಿ, ನಮಗೆ ಹೊಡೆತ ಬಿದ್ದು. ಆಮೇಲೆ ಪೊಲೀಸರಿಗೆ ಗೊತ್ತಾಯ್ತು ಇವ್ರು ಯಡಿಯೂರಪ್ಪನವ್ರು ಅಂತಂದರೆ. ಅಂದರೆ ಬೇರೆ ಊರ್ಲಿಂದ ಬಂದಿದ್ರು ಪೊಲೀಸರು, ಇಲ್ಲಿ ಅವ್ರು ಇದ್ದಿದ್ದಿಲ್ಲ, ಬೇರೆ ಬೇರೆ ಕಡೆ ಕರೆಸಿದ್ರು. ಅದಾದಮೇಲೆ ಅವ್ರನ್ನ KMC ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು. ನಾವು ಕೂಡ ಅವ್ರು ಕೂಡ ಹೋಗಿ ತುಂಬ ಏಟಾಗಿತ್ತು ಅವಾಗ ನಾನು 3 ಜನ ನಮ್ಮ ಕಾರ್ಯಕರ್ತರು ನಾನು ಅಡ್ಮಿಟ್ ಮಾಡಿದರು. ಆದರೆ ಯಡಿಯೂರಪ್ಪನವ್ರು ಆ ಸಂದರ್ಭದಲ್ಲಿ ದೇಶಪಾಂಡೆ ನಗರದಲ್ಲಿ ಗೋಲಿಬಾರ್ ಆಯಿತು. 5 ಜನ ಯುವಕರು ಅವತ್ತು ಹುತಾತ್ಮರಾಗಿರ್ತಕ್ಕಂಥ ಸಂಗತಿ ಇದು. ಯಾವಾಗ ಯಡಿಯೂರಪ್ಪನವ್ರ ಕಿವಿಗೆ ಅದು ಬಿತ್ತು, ನಾವು ಹೇಳಿದ್ವಿ ಹಿಂಗಾಗೈತಿ, ಫೈರಿಂಗ್ ಆಗಿ 5 ಜನ ಕಾರ್ಯಕರ್ತರು ತೀರ್ಕೊಂಡಾರ ಅಂತ ಹೇಳಿದಾಗ ತಮ್ಮೆಲ್ಲ ನೋವನ್ನು ನೆನಪಾರಿ ನೇರವಾಗಿ ನಾನು ಹೊರಗೆ ಕರ್ಕೊಂಬ ಅಲ್ಲಿ KMC ಹೊರಗಡೆ ಅಂತಂದೇಳಿ ಬಂದವರು ಯಡಿಯೂರಪ್ಪನವರು. ದಿಸ್ ಈಸ್ ದ ಕ್ವಾಲಿಟಿ ಆಫ್ ಯಡಿಯೂರಪ್ಪ. ಇದು ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಅಳವಡಿಸೋಣಂಥ ನಿಟ್ಟಿನಲ್ಲಿ ಕಾರ್ಯಕರ್ತರು ಯಾವ ರೀತಿಯಾಗಿ ಯಡಿಯೂರಪ್ಪನವರು ನಮಗೆ ಒಬ್ಬ ಆದರ್ಶ ವ್ಯಕ್ತಿಯಾಗಿದ್ದಾರೆ ಅಂತಕ್ಕಂಥ ನೋಡಲಿಕ್ಕೆ ಮತ್ತು ಅವ್ರ ಜೊತೆ ಅನೇಕ ಸಂದರ್ಭದಲ್ಲಿ ನಾವು ಒಡನಾಟ ಮಾಡಿದಾಗ ಒಬ್ಬ ಲೀಡರ್ಸ್ ಯಾವ ರೀತಿ ಇರಬೇಕು ಅನ್ನೋಂಥದ್ದು ಕಲೀಲಿಕ್ಕೆ ಇವತ್ತು ಯುವಕರಿಗೆ ಭಾಳಷ್ಟು ಪ್ರಾಧಾನ್ಯತೆ ಇದೆ. ಓಕೆ, 50 ವರ್ಷದ ರಾಜಕೀಯ ಪಯಣ, ಅಭಿಮಾನೋತ್ಸವ ನೀವೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀರಿ, ಏನು ಹೇಳ್ತೀರಿ ಅದ್ರ ಬಗ್ಗೆ? ನೋಡಿ, ಡೆಫಿನೆಟ್ಲಿ ಇವತ್ತು ಇದು ಯಡಿಯೂರಪ್ಪನವ್ರ ಅಭಿಮಾನೋತ್ಸವ ಅಲ್ಲ, ಇದು ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಅಭಿಮಾನೋತ್ಸವ. ಇದು ಯಡಿಯೂರಪ್ಪನವ್ರು ಏನು ಬಯಸಿಲ್ಲ, ಯಡಿಯೂರಪ್ಪನವ್ರು ಮಾಡು ಅಂತ ಹೇಳಿಲ್ಲ. ಆದರೆ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಬೂತಿನ ಅಧ್ಯಕ್ಷನಿಂದ ಹಿಡ್ಕೊಂಡು
ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು, ಪ್ರತಿಯೊಬ್ಬ ನಾಯಕರು ಎಲ್ಲರೂ ಕೂಡಿ ಇವತ್ತು ಅತಿ ಸಂತೋಷದಿಂದ ಸಂಭ್ರಮಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದು ಭಾರತೀಯ ಜನತಾ ಪಾರ್ಟಿಗೆ ಯಡಿಯೂರಪ್ಪನವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ. ಇವತ್ತು ಎಲ್ಲರೂ ಕೂಡ ನೆನೆಸ್ತಾರೆ ಯಡಿಯೂರಪ್ಪನವ್ರು ಆಗಿರ್ತಕ್ಕಂಥ ಸಂದರ್ಭದಲ್ಲಿ. ಒಂದು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗೆ ಯಾವ ರೀತಿಯಾಗಿ ಅಭೂತಪೂರ್ವವಾಗಿರ್ತಕ್ಕಂಥ ಕೆಲಸ ಇತ್ತು. ಯಾರೂ ಕೂಡ ಊಹಿಸಲಾರದ ರೀತಿಯಲ್ಲಿ ಇವತ್ತು ಭಾಗ್ಯಲಕ್ಷ್ಮಿ ಅಂತ ತೊಗೊಂಬಂದರು. ಇವತ್ತು ಭಾಗ್ಯಲಕ್ಷ್ಮಿ ಅವ್ರಿಗೆ ಮಾಡಿದಂಥ ಸ್ಕೀಮು ಇವತ್ತೆಲ್ಲ ದೊಡ್ಡ ಅಮೌಂಟ್ ಆಗಿ ಇವತ್ತು ವಿದ್ಯಾರ್ಥಿನಿಯರಿಗೆ ಸೇರ್ತಾ ಇದೆ, ಮಕ್ಕಳಿಗೆ ಸೇರ್ತಾ ಇದೆ. ಆ ರೀತಿಯಾಗಿರ್ತಕ್ಕಂಥ ತೆಗೆದುಕೊಂಡು ಬಂದ್ರ ಮುಖಾಂತರ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತವನ್ನು ಕೊಡತಕ್ಕಂಥದ್ದು, ಬಡವರಿಗೆ ಯಾವ್ರಿಗೂ ತೊಂದರೆ ಆಗಲಾರ್ದ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಇವತ್ತು ಅವನ್ನೆಲ್ಲ ಕಲೀಲಿಕ್ಕೆ ಬಹಳಷ್ಟು ನಮಗಿದಾವೆ. ಆಮೇಲೆ ಗಟ್ಟಿಯಾಗಿ ನಿಂತು ಇವತ್ತು ಹೋರಾಟ ಮಾಡೋರು ಯಾರಂದ್ರೆ ಅದು ಯಡಿಯೂರಪ್ಪನವ್ರು. ಯಾವುದೇ ಸಂದರ್ಭ ಇರಲಿ, ಯಾವುದಕ್ಕೂ ಕೂಡ ಸೊಪ್ಪು ಹಾಕಲಾರ್ದ ರೀತಿಯಲ್ಲಿ ತಾವು ಏನು ಅಂದ್ಕೊಂಡಿದ್ದೋ ಅದನ್ನು ಸಾಧಿಸಲೇಬೇಕು ಅಂತಂದು ಹೋರಾಟ ಮಾಡಿದ್ರು. ಫಾರ್ ಎಕ್ಸಾಂಪಲ್, ಇದೇ ಕ್ಷೇತ್ರದಲ್ಲಿ ನನಗೆ ಟಿಕೆಟ್ ಕೊಟ್ಟಿದ್ದರು. ಅವಾಗ ನಮ್ಮ ವಿರುದ್ಧ ಕಾಂಗ್ರೆಸ್ಸಿಂದ ನಮ್ಮ ಮಾಜಿ ಮುಖ್ಯಮಂತ್ರಿಗಳೇ ನನ್ನ ಎದುರಿಗೆ ಬಂದಿದ್ದರು. ಅವಾಗ ನನಗೆ ಯಡಿಯೂರಪ್ಪನವರ ಕ್ಯಾಂಪೇನ್ ಮಾಡಿದ್ರು. ಇಲ್ಲಿ ಬಂದು ಹೇಳಿದರು, ಯಾವುದೇ ಕಾರಣಕ್ಕೂ ಇವನ್ನ ನೀವು ಗೆಲ್ಲಿಸ್ಬೇಕಂತೇಳಿ ಕರೆಯನ್ನು ಕೊಟ್ಟವ್ರು ಯಾರು? ಯಡಿಯೂರಪ್ಪನವರು. ಅಂದರೆ ಹಿಂದೆ ಆತ್ಮೀಯತೆ ಸಾಕಷ್ಟು ಇತ್ತು, ಅವರು ಮುಖ್ಯಮಂತ್ರಿ, ಇವರು ಮುಖ್ಯಮಂತ್ರಿ. ಆದರೆ ಪಕ್ಷ ಅಂತ ಬಂದಂಥ ಸಂದರ್ಭದಲ್ಲಿ ಸ್ವತಃ ಅವರೇ ಬಂದು ಅವರೇ ನಿಂತು ಇಲ್ಲಿ ಮೀಟಿಂಗ್ ಮಾಡಿ ಎಲ್ಲರಿಗೂ ಕರೆಯನ್ನು ಕೊಡ್ತಾರೆ, ನೀವು ಯಾವುದೇ ಕಾರಣಕ್ಕೆ ಮಹೇಶನ್ ಗೆಲ್ಲಿಸ್ಬೇಕು, BJPಯನ್ನು ಗೆಲ್ಲಿಸ್ಬೇಕು ಅಂತಕ್ಕಂಥದ್ದು ಕರೆ. ಅಂದರೆ ಕಮಿಟ್ಮೆಂಟ್ ಅನ್ನುವಂಥದ್ದೇನಿದೆ ಅಲ್ಲ, ಅದರಲ್ಲಿ ನೋ ಕಾಂಪ್ರಮೈಸ್. ಓಕೆ ಸರ್, ಇದು ಅಭಿಮಾನೋತ್ಸವ ಭಾಳ ಲೇಟಾಗಿ ಮಾಡ್ತಿದ್ದೀರಾ ಅಂತ ಅನ್ನಿಸ್ತಿಲ್ವಾ? ನೋಡಿ, ಏನೇನೋ ಕಾರಣಕ್ಕೆ ಸ್ವಲ್ಪ ಸಮಯ ಹೊಂದೋನ್ಸದಲ್ಲಿ ಸ್ವಲ್ಪ ಯಾವಾಗಲೂ ಆಗಬೇಕಾಗಿತ್ತು ಸರ್, ಎಷ್ಟೋ ವರ್ಷದಿಂದ ಆಗಬೇಕಾಗಿತ್ತು. ದೇರುವಾಲೇಕಿನ ದುರುಸ್ತುವ ಎಲೆಕ್ಷನ್ ಹತ್ರ ಬರ್ತಿದೆ ಅಂತನಾ? ನೋಡಿ, ಒಂದೇತನೇ ಎಲೆಕ್ಷನ್ಗೆ ಈ ಅಭಿಮಾನೋತ್ಸವಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧಗಳಿಲ್ಲ. ವಿ ಆರ್ ಡೂಯಿಂಗ್ ಇಟ್ಸ್ ಹೋಲ್ ಹಾರ್ಟೆಡ್ಲಿ. ಆಮೇಲೆ ದಿಸ್ ಇಸ್ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇದು ನಾಟ್ ಓನ್ಲಿ ಫಾರ್ BJP. ಇದು ಕೇವಲ BJP ಅಂತಲ್ಲ. ಯಾಕೆ ನಾಳೆ ಮುಖ್ಯಮಂತ್ರಿಗಳು ಬರಲ್ಲ ಅಂತಾರವಾ, ಉಪಮುಖ್ಯಮಂತ್ರಿಗಳು ಬರಲ್ವಾ, ಅನೇಕ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕರಾಗಲಿ ಸಚಿವರಾಗಲಿ ಬರೋದಿಲ್ಲ ಅಂತ ಏನಿಲ್ಲ. ಪಾಯಿಂಟ್ ಹೇಳಿದ್ರಿ, ಯಾರ್ಯಾರು ಬರ್ತಾರೆ ಹೇಳಿ? ಈಗ ಒಂದೇ ನೋಡಿ, ಯಡಿಯೂರಪ್ಪನವರು ಒಂಥರ ಅಜಾತಶತ್ರು. ಯಾವ ರೀತಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಜಾತಶತ್ರು ಅಂತ ಹೆಸರು ತೊಗೊಂಡಿದ್ರು, ಕರ್ನಾಟಕದಲ್ಲಿ ಹೋರಾಟಗಳನ್ನು ಸಾಕಷ್ಟು ಮಾಡಿದ್ದಾರೆ, ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿದ್ದಾರೆ. ಅದನ್ನೆಲ್ಲ ಹೊರತುಪಡಿಸಿನೂ ಎಲ್ಲ ಪಾರ್ಟಿಯಲ್ಲಿ ಇವತ್ತು ಯಡಿಯೂರಪ್ಪನವ್ರಿಗೆ ಅಭಿಮಾನಿಗಳಿದ್ದಾರೆ, ಪ್ರತಿಯೊಂದು ಪಾರ್ಟಿಯಲ್ಲಿ ಅಭಿಮಾನಿಗಳಿದ್ದಾರೆ. ನೀವು ಅನೇಕ ಸಂದರ್ಭದಲ್ಲಿ ನೋಡಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸೇರಿದಾಗ ಕುಶಲೋಪರಿ ವಿಚಾರ ಮಾಡೇ ಮಾಡ್ತಾರೆ. ಅದರೊಳಗೆ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಬರಲ್ಲ. ನಾನು ಆಗಲೇ ಹೇಳಿದೆ, ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಬರುತ್ತೆ. ಬಟ್ ಚುನಾವಣೆ ಇಲ್ಲದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ನಾಯಕತ್ವವನ್ನು ಪ್ರತಿಯೊಬ್ಬರು ಕೂಡ ಒಪ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ. ಅದರಲ್ಲಿ ಎರಡನೇ ಮತ ಇಲ್ಲ. ನನಗನ್ಸುತ್ತೆ ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತಾರೆ. ಅನೇಕ ಮಠಾಧೀಶರು ಬರ್ತಾರೆ. ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ಸ್ವಾಮೀಜಿಗಳು, ಮಠಾಧೀಶರು ಪ್ರತಿಯೊಬ್ಬರು ಬಂದು ಅವರಿಗೆ ಹಾರೈಸ್ತಕ್ಕಂಥ. ಕಾಂಗ್ರೆಸ್ನವ್ರು ಯಾರು ಬರ್ಬೋದು ಸರ್? ನೋಡಿ, ನಾನು ಇವ್ರವ್ರು ಅಂತ ಹೆಸರು ಹೇಳಂಗಿಲ್ಲ. ಕಾಂಗ್ರೆಸ್ನ ಅನೇಕ ಗಣ್ಯಾತಿಗಣ್ಯ ನಾಯಕರು ಕೂಡ, ಇನ್ಕ್ಲೂಡಿಂಗ್ ಸಚಿವರು ಹಿಡ್ಕೊಂಡು ಎಲ್ಲರೂ ಕೂಡ ಬರ್ಬೋದು. ಓಕೆ, ಸೊ ಲಾಸ್ಟ್ ನಿಮ್ಮ ಕಾಮೆಂಟ್ ನಿಮ್ಮ ಕ್ಷೇತ್ರದ ಜನರಿಗಾಗಿರ್ಬೋದು ಅಥವಾ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಏನು ಹೇಳ್ತೀರಿ? ನೋಡಿ, ನಾವು ಪಕ್ಷಕ್ಕೆ ಯಾವಾಗಲೂ ಕೂಡ ಬದ್ಧತೆ ಮತ್ತು ಕಮಿಟ್ಮೆಂಟ್ಲಿಂದ ಕೆಲಸ ಮಾಡಿದ್ರೆ ಪಾರ್ಟಿ ಡೆಫಿನೆಟ್ಲಿ ಕೂಡ ನಮ್ಮನ್ನ ರೆಕಗ್ನಿಷನ್ ಮಾಡುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ ಅನ್ನೋದಂಥದ್ದನ್ನು ಕೂಡ ನಾನು ಹೇಳ್ತೀನಿ. ನಾಟ್ ಓನ್ಲಿ ಫಾರ್ ಮೀ. ಈಗ ನಾನಿಲ್ಲಿದ್ದೇನೆ, ಶಿವಮೊಗ್ಗದಲ್ಲಿ ಚೆನ್ನಿಯವರಿದ್ದಾರೆ, ಉಡುಪಿಯಲ್ಲಿ ನಮ್ಮ ಸುವರ್ಣ ಯಶ್ಪಾಲ್ ಅವರಿದ್ದಾರೆ, ಮೈಸೂರಲ್ಲಿ ನಮ್ಮ ಶ್ರೀವತ್ಸ ಇದ್ದಾರೆ. ಈ ರೀತಿ ಅನೇಕ ಕಾರ್ಯಕರ್ತರಿಗೆ, ಹೊಸ ಕಾರ್ಯಕರ್ತರಿಗೆ ನೆಲೆಯನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಗ್ತಾಯಿದೆ. ನನಗೆ ವಿಶ್ವಾಸ ಐತಿ ಮುಂದಿನ ದಿನಮಾನಗಳಲ್ಲಿ ಕೂಡ. ಇವತ್ತು ನೋಡಿ, ಒಬ್ಬ ರಾಷ್ಟ್ರೀಯ ನಾಯಕರನ್ನು 35 ವರ್ಷದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಇವತ್ತು ರಾಷ್ಟ್ರೀಯ ನಾಯಕರನ್ನು ಆಯ್ಕೆ ಮಾಡ್ತಾರೆ ಅಂದರೆ, ಇನ್ನು ಮುಂದಿನ ದಿನಮಾನಗಳಲ್ಲಿ ಯುವಕರಿಗೆ, ವಿಶೇಷವಾಗಿ ಯುವಕರಾಗಲಿ ಯುವತಿಯರಾಗಲಿ ಎಲ್ಲರಿಗೂ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಅವಕಾಶಗಳಿದ್ದಾವೆ. ತಾವೆಲ್ಲರೂ ಬನ್ನಿ, ಭಾರತೀಯ ಜನತಾ ಪಾರ್ಟಿ ಜೊತೆ ಕೈ ಜೋಡಿಸಿ ದೇಶದ ಭವಿಷ್ಯಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕೆ. ಎಸ್, ಇದು ಮಹೇಶ್ ತೆಂಗಿನಕಾಯಿ ಅವರ ಮಾತಾಗಿತ್ತು. ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಗುರುತಿಸಿ ಪಕ್ಷ ಸ್ಥಾನಮಾನ ನೀಡಿದ್ದಿ ಅಂತಂದ್ರೆ ಡೆಫಿನೆಟ್ಲಿ ಇದು BJPಯಿಂದ ಮಾತ್ರ ಸಾಧ್ಯ ಅನ್ನೋ ಮೆಸೇಜ್ ರವಾನಿಸಿದ್ದಾರೆ. ಅದರ ಜೊತೆಗೆ BSYನೊಂದಿಗಿನ ಒಡನಾಟ ಅಂತ ಹೇಳೋದಕ್ಕಿಂತ ಜಾಸ್ತಿ ಆ ಘಟನೆಗಳನ್ನು ಮೆಲ್ಕು ಹಾಕಿದ್ದಾರಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈಗಿರುವಂತಹ ಕಾರ್ಯಕರ್ತರಿಗೆ ಅಲ್ಲಿ ಹೋಗಿ ಅಥವಾ ಅಷ್ಟು ವರ್ಷದ ಹಿಂದೆ ನಡೆದಿರುವಂತಹ ಆ ಘಟನೆಗಳಾಗಿರಬಹುದು ಅಥವಾ ಪ್ರತಿಭಟನೆಗಳಾಗಿರಬಹುದು, ಧರಣಿಗಳಾಗಿರಬಹುದು ಮಾಡಬೇಕಾಗಿರುವಂಥ ಅಗತ್ಯ ಇಲ್ಲ. ಅದು ಯಾವುದೇ ಪಕ್ಷದ ಕಾರ್ಯಕರ್ತರಾಗಿರಬಹುದು, ನಿಷ್ಠೆಯಿಂದ ಕೆಲಸ ಮಾಡಬೇಕು ಅನ್ನುವಂತಹ ಮಾತು ನನಗೆ ಕೇಳಿಸ್ತು ಇಷ್ಟು ಹೊತ್ತಿನ ಇವರ ಕಾನ್ವರ್ಸೇಷನ್ನಲ್ಲಿ. ಹೋಪ್ಫುಲಿ ನಿಮಗೆ ಈ ಕಾನ್ವರ್ಸೇಷನ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಾನು ಹೋಗಿ ಬರೋ ಸಮಯ. ನಮಸ್ಕಾರ.